ಎಲ್ರೂ ಹೀಗಿದ್ದೀರಾ? ನಾನ್ ಬಂದಿದ್ದಕ್ಕೆ ನೀವೆಲ್ರೂ ಸಂತೋಷ ಪಡ್ತೀರಾ ಅನ್ಕೊಂಡ್ರೆ ಹೀಗಿದ್ದೀರಲ್ಲಪ್ಪ. ನೀನು ಸಂತೋಷವಾಗಿದ್ರೆ ತಾನೇ ಅಮ್ಮ ನಾವು ಕೂಡ ಸಂತೋಷವಾಗಿರೋದು. ಈಗ ನಾನು ಸಂತೋಷವಾಗೇ ಇದ್ದೀನಲ್ಲಪ್ಪ. ಹೆಣ್ಣುಮಗಳು ಸಂತೋಷವಾಗಿರೋದು ಅಂದ್ರೆ ತವರೂರಲ್ಲಿ ಸಂತೋಷವಾಗಿರೋದಲ್ಲಮ್ಮ, ಅತ್ತೆ ಮನೆಯಲ್ಲಿ ಕೂಡ ಸಂತೋಷವಾಗಿರೋದು. ಹೆಣ್ಣು ಮಕ್ಕಳಿಗೆ ನಿಜವಾದ ಮನೆ ಅತ್ತೆ ಮನೆನೇ ಅಲ್ವೇನಮ್ಮ. ಜೀವನ ಪೂರ್ತಿ ಇರಬೇಕಾಗಿರೋದು ಅತ್ತೆ ಮನೇಲೇ ಅಲ್ವೇನಮ್ಮ. ಅತ್ತೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಂತೋಷವಾಗಿದ್ದಾಗಲೇ ತವರು ಮನೆಯವರು ಕೂಡ ಸಂತೋಷವಾಗಿರ್ತಾರಮ್ಮ. ಶ್ಯಾಮ ನಿನಗೆ ಸರಿಯಾದ ಜೀವನ ಸಂಗಾತಿ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಕಂದ. ಅವ್ರು ನನ್ನ ಜೊತೆ ಬರಲ್ಲ, ಇಲ್ಲೇ ಇರ್ತಾರೆ. ಆ ಪೂಜೆ ಟೈಮ್ಗೆ ನಾನು ಬರ್ತೀನಿ. ಅಲ್ಲಿ ನಾನು ಹೇಗಿರ್ತೀನೋ ಅಂತ ನೀವು ಭಯ ಪಡೋ ಅಗತ್ಯ ಇಲ್ಲ ಅಪ್ಪ. ತಾತನೇ ನನ್ನ ಆ ಮನೆ ಸೊಸೆ ಅಂತ ನಿರ್ಧಾರ ಮಾಡಿರೋದ್ರಿಂದ ಆ ಮನೇಲಿ ಎಲ್ರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ. ನಾನು ಸಂತೋಷವಾಗಿರೋ ತರನೇ ನೋಡ್ಕೋತಾರೆ. ನಿನ್ ಮಾರ್ಗೀತಿ ಐಶ್ವರ್ಯ ಕೂಡ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾಳ? ನೋಡ್ಕೋತಾರೆ ಅದ್ಕೆ. ಈಗಲ್ದೇ ಇದ್ರು ಇನ್ ಮುಂದೆ ಖಂಡಿತ ನೋಡ್ಕೋತಾರೆ. ನಾನು ಸಂತೋಷವಾಗಿರೋ ಹಾಗೆ ಅವರು ಖಂಡಿತವಾಗ್ಲೂ ನೋಡ್ತಾರೆ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಇಂಥ ಸೊಸೆ ಸಿಕ್ಕಿದ್ದು ನಿನ್ನ ಅದೃಷ್ಟ. ಏನು ಅದೃಷ್ಟ ಮಾಡಿದ್ಯೋ ನೀನು, ಇಂಥ ಸೊಸೆ ನಿನಗೆ ಸಿಕ್ಕಿದ್ದಾಳೆ. ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಂದ. ಚೆನ್ನಾಗಿಲ್ಲ. ಏನ್ ಚೆನ್ನಾಗಿಲ್ಲ? ನಮ್ಮ ಅಜ್ಜಿ ಹೀಗ್ ಡಲ್ ಆಗಿ ಮಲ್ಕೊಂಡಿರೋ ನೋಡೋಕೆ ನಂಗೆ ಇಷ್ಟ ಇಲ್ಲ. ನಿಮ್ಮ ಅಜ್ಜಿ ಹೇಗಿದ್ರೆ ಚೆನ್ನಾಗಿರುತ್ತೆ? ಮೊದ್ಲು ತರ ನಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಮೊದ್ಲು ತರ ನನ್ ಜೊತೆ ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ಹೌದಾ? ಅರೆ ನೀನ್ ನಗ್ಬಿಟ್ಟೆ, ಹಾಗಾದ್ರೆ ನೀನ್ ನನ್ ಜೊತೆ ಆಟ ಆಡ್ತೀಯಾ? ಸರಿ ಬಾ, ಆಟ ಆಡೋಣ. ಯಾವ ಆಟ ಆಡೋಣ? ಏನ್ ಆಟ ಆಡೋದು? ಕಳ್ಳ ಪೊಲೀಸ್ ಆಟ ಆಡೋಣವಾ? ಹ, ಕಳ್ಳ ಪೊಲೀಸ? ಹೌದು, ನಾನ್ ಕಳ್ಳ, ನೀನ್ ಪೊಲೀಸು. ನಾನ್ ಓಡೋಗ್ತೀನಿ, ನೀನ್ ಹಿಡ್ಕೋ. ಹಿಡ್ಕೋ ಇರು ಅಜ್ಜಿ, ಕಂದ. ಹಿಡ್ಕೋ. ನನ್ನ ಹಿಡ್ಕೋ ಅಜ್ಜಿ, ಹಿಡ್ಕೋ. ಹೇಳ್ತಿದ್ದೀನಲ್ಲ. ಅಜ್ಜಿ ಹಿಡ್ಕೋ ಅಜ್ಜಿ. ನಿಂತ್ಕೋ. ಹಿಡ್ಕೋ ಅಜ್ಜಿ, ಬಾ 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 ಹಿಡ್ಕೋ. ಈಗ ಹಿಡಿತೀನಿ ಬಾ ಅಜ್ಜಿ, ಹಿಡ್ಕೋ. ನಿಂತ್ಕೋ. ಬಾ ಬಾ ಓಡ್ ಬಾ ಓಡ್ ಬಾ. ನಿಂತ್ಕೋ. ಬಾ ಬಾ ಹಿಡ್ಕೋ ಅಜ್ಜಿ ನನ್ನ, ಬಾ. ನಿಂತ್ಕೋ ಅಂತ ಹೇಳ್ತಿದ್ದೀನಲ್ಲ. ಬಾ ಹಿಡ್ಕೋ, ಇರುಪ್ಪ. ನನ್ನ ಹಿಡ್ಕೋ. ಕಂದ ಇರು. ಹೊಡ್ಬಾ ಹೊಡ್ಬಾ ಅಜ್ಜಿ ನನ್ನ ಹಿಡ್ಕೋ. ಇರು ಕಂದ, ನಿಂತ್ಕೋ. ಹೊಡ್ಬಾ ಅಜ್ಜಿ ನನ್ನ ಹಿಡ್ಕೋ. ನಿಂತ್ಕೋ ಅಂತ ಹೇಳ್ತಾ ಇದ್ರು ಓಡ್ತಿದ್ಯಾ ನೋಡು. ಹಿಡ್ಕೋ ಅಜ್ಜಿ ನನ್ನ ಹಿಡ್ಕೋ. ನಿಂತ್ಕೋ. ಹಿಡ್ಕೋ ಅಜ್ಜಿ, ಹಿಡ್ಕೋ. ಹಿಡ್ಕೋ ಅಜ್ಜಿ, ನೋಡೀಗ ಹಿಡಿದ್ಬಿಡ್ತೀನಿ. ಇರು. ಹಿಡ್ಕೋ ಅಜ್ಜಿ, ಹಿಡ್ಕೋ. ನೋಡು ಎಷ್ಟು ಬೇಗ ಓಡ್ತಿದ್ಯಾ. ಬಾ ಓಡ್ಬಾ ಓಡ್ಬಾ.
ನೋಡಿದೆಪ್ಪ ಅಖಿಲ್, ನಿಮ್ಮಮ್ಮ ಎಷ್ಟು ಚುರುಕಾಗಿ ಮೊಮ್ಮಗನ ಜೊತೆ ಆಟ ಆಡ್ತಾ ಇದ್ದಾಳೆ ಅಂತ. ಅಂದ್ರೆ ಮಗು ಆಟ ಆಡೋಣ ಅಂತ ಹೇಳ್ದ. ಅವನ್ನ ಯಾಕೆ ಡಿಸಪಾಯಿಂಟ್ ಮಾಡಬೇಕು ಅಂತ. ನೀನು ಕೂಡ ಚಿಕ್ಕ ಮಗು ಆಗಿ ಅವನ ಜೊತೆ ಆಟ ಆಡ್ತಾ ಇದೀಯಾ ಅಂತ ಆಯ್ತು. ಅಖಿಲ್, ನಿಮ್ಮಮ್ಮಂಗೆ ಹುಷಾರಿಲ್ಲ ಅಂತ ತಾನೆ ನೀನು ನಿಮ್ಮ ಅತ್ತೆ ಮನೆಗೆ ಹೋಗದೆ ಇಲ್ಲೇ ಇರೋ ಥರ ಆಗಿದ್ದು? ಹೌದು ತಾತ. ಈಗ ನಿಮ್ಮಮ್ಮ ಹುಷಾರಾಗಿದ್ದಾಳಲ್ಲ, ಆರಾಮಾಗಿ ಮೊಮ್ಮಗನ ಜೊತೆ ಆಟ ಆಡ್ತಾ ಇದ್ದಾಳೆ. ಈಗ ನೀನು ನಿಮ್ಮಮ್ಮನ ಬಗ್ಗೆ ಯೋಚನೆ ಮಾಡದೆ ಧೈರ್ಯವಾಗಿ ನಿಮ್ಮ ಅತ್ತೆ ಮನೆಗೆ ನೀನು ಹೋಗ್ಬಿಟ್ ಬಾ. ಮಮ್ಮಿ, ನಾನು ಹೋಗ್ಬರ್ಲಾ? ಬೇಡ ಅಂತ ಯಾಕೆ ಹೇಳ್ತಾಳೆ? ಈಗ ಆರಾಮಾಗೇ ಇದ್ದಾಳಲ್ಲ. ಹೌದು, ನಾನು ಆರಾಮಾಗೇ ಇದ್ದೀನಿ. ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಏನದ್ರ ಅರ್ಥ? ನೀನು ನಿಮ್ಮ ಅತ್ತೆ ಮನೆಗೆ ಹೋಗ್ಬಾ ಅಂತ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾಕೆ ಇಲ್ಲೇ ನಿಂತಿದೆಯಾ? ಹೋಗಿ ಲಗೇಜ್ ತಗೊಂಡ್ ಬಾ. ಸರಿ ತಾತ. ಬರ್ತೀನಿ ಮಮ್ಮಿ. ಬೇಗ ಹೊರಡಪ್ಪ, ಮತ್ತೆ ರಾಹುಕಾಲ ಶುರುವಾಗುತ್ತೆ. ಈಗಲೇ ಹೊರಡು. ಸರಿ ತಾತ, ಬರ್ತೀನಿ ಮಮ್ಮಿ. ತಾತ, ಹೋಗಿ ಬರ್ತೀನಿ. ಒಳ್ಳೇದಪ್ಪ. ಮಮ್ಮಿ, ಹೋಗಿ ಬರ್ತೀನಿ. ಅಣ್ಣ ಬಾಯ್. ಅದ್ಗೆ ಬಾಯ್. ಅತ್ತೆ, ಅತ್ತೆ. ವಸಂತ, ಈಗ ನೀನು ನಿಮ್ಮಮ್ಮನ ಬಗ್ಗೆ ಯೋಚನೆ ಮಾಡದೆ ಧೈರ್ಯವಾಗಿ ನಿಮ್ಮ ಅತ್ತೆ ಮನೆಗೆ ನೀನು ಹೋಗ್ಬಿಟ್ ಬಾ. ಎಲ್ಲ ನನ್ನ ಕರ್ಮ. ಅಷ್ಟು ನಾಟಕ ಮಾಡಿ
ಅಖಿಲ್ನ ಶ್ಯಾಮ ಜೊತೆ ಹೋಗ್ದಿರೋ ಹಾಗೆ ಮಾಡಿದ್ದೆ. ಆದ್ರೆ ಈಗ ನಾನೇ ಅವನ್ನ ಹೋಗೋ ಹಾಗೆ ಮಾಡ್ದೆ. ಛೇ, ತಪ್ಪಲ್ಲ. ಇನ್ನು ಜೀವನ ಪೂರ್ತಿ ಆ ರಾಕ್ಷಸಿನ ನನ್ನ ಸೊಸೆಯಾಗಿ ನೋಡೋದು ತಪ್ಪಲ್ಲ. ಆ ದೇವ್ರು ನನ್ನ ಹಣೆನಲ್ಲಿ ಅದನ್ನೇ ಬರೆದಿದ್ದಾನೆ. ಏನ್ ಮಾಡೋದು? ಹಣೆ ಬರ ಅನುಭವಿಸ್ತೀನಿ. ಅವಳನ್ನ ಮನೇಲಿ ಹೇಗೋ ಸಹಿಸ್ಕೋತೀರಾ ಅತ್ತೆ, ಆದ್ರೆ ಹೊರಗಡೆ ಅವಳನ್ನ ಹೇಗ್ ಸಹಿಸ್ಕೋತೀರಾ? ಅದೇ ಅತ್ತೆ, ಹೊರಗಿನ ಜನರು ಏನ್ ಇಂಥ ಸೊಸೆನ್ ತಂದಿದ್ದೀರಲ್ಲ ಅಂತ ಪ್ರಶ್ನೆ ಕೇಳ್ತಿದಾರಲ್ಲ, ಆಗ ನಿಮ್ ಮನ್ಸಿಗಾಗೋ ನೋವನ್ನ ಹೇಗ್ ತಡ್ಕೋತೀರಾ ಅಂತ ಕೇಳ್ತಾ ಇದ್ದೀನಿ. ಆ ನೋವಿನ ಬಗ್ಗೆ ಮನೆಯವ್ರಿಗೆ ಚಿಂತೆನೇ ಇಲ್ವಲ್ಲ. ನಿಮ್ ನೋವಿಗೆ ಮನೆಯವ್ರು ಯಾರು ಬೆಲೆನೂ ಕೊಡ್ತಾನೂ ಇಲ್ವಲ್ಲ. ಹೀಗೆ ಮನೆಯವರು ನಿಮ್ ನೋವನ್ನ ತಿಳ್ಕೊಳ್ದೆ ಇರೋದ್ರಿಂದ, ನಿಮ್ ಸಂಕಟಕ್ಕೆ ಬೆಲೆನೂ ಕೊಡದೇ ಇರೋದ್ರಿಂದ ನಿಮ್ ನೋವು ಇನ್ನೂ ಹೆಚ್ಚಾಗ್ತಿದೆ. ಆ ನೋವನ್ನ ಹೇಗ್ ತಡ್ಕೋತೀರಾ ನೀವು ಅಂತ ನಾನ್ ಯೋಚಿಸ್ತಾ ಇದ್ದೀನಿ. ಆ ನೋವು ನಿಮಗಾಗ್ಬಾರ್ದು ಅಂತಂದ್ರೆ ಇರೋದ್ ಒಂದೇ ದಾರಿ. ಏನು? 16 ದಿನದ ಹಬ್ಬಕ್ಕೆ ಮನೆಗೆ ಹೋಗಿರೋ ಶ್ಯಾಮ ಶಾಶ್ವತವಾಗಿ ತವ್ರ ಮನೇಲೇ ಇರಬೇಕು. ಅಖಿಲ್ ಮಾತ್ರ ಆ ಕಡೆಯಿಂದ ಈ ಮನೆಗೆ ವಾಪಸ್ ಬರಬೇಕು. ಅದ್ ಹೇಗ್ ಸಾಧ್ಯ? ಮನಸ್ಸಿದ್ರೆ ಮಾರ್ಗನೂ ಇರುತ್ತೆ ಅತ್ತೆ. ಹೇಗಾದ್ರೂ ನಿಮ್ ಕಷ್ಟನ ಕಡಿಮೆ ಮಾಡ್ಬೇಕು ಅಂತ ನಾನು ಮನಸ್ಸಿಂದ ಆಸೆ ಪಡ್ತಿರೋದ್ರಿಂದ ಖಂಡಿತವಾಗ್ಲೂ ಯಾವ್ದಾದ್ರೂ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ನಿಮ್ ನೋವನ್ನ ದೂರ ಮಾಡ್ತೀನಿ. ನಿಮ್ ಸೊಸೆಯಾಗಿ ಅದು ನನ್ ಕರ್ತವ್ಯ. ಅತ್ತೆ, ಶ್ಯಾಮ ಹೇಗೋ ಹಳ್ಳಿ ಹುಡುಗಿ ಅಲ್ವಾ, ಅಲ್ಲಿ ಪವರ್ ಕಟ್ ಆಗೇ ಆಗತ್ತೆ. ರಾತ್ರಿ ಏನಾದ್ರೂ ಅಲ್ಲಿ ಪವರ್ ಕಟ್ ಆದ್ರೆ ಕತ್ಲಲ್ಲಿ ಪಾಪ ಆಕೆಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ನಿಜಾನೇ, ಅಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ಅಖಿಲ್ ತುಂಬಾನೇ ಹೆದರ್ಕೋತಾನೆ. ಅಲ್ಲಂತೂ ಅಖಿಲ್ಗೆ ಕಂಫರ್ಟ್ ಆಗಿದೆಯೋ ಇಲ್ವೋ ಪಾಪ. ಅದಕ್ಕೆ ನಾನು ಈಗಲೇ ಇಲ್ಲಿಂದ ಹೊರಟು ಅಲ್ಲಿಗೆ ಹೋಗ್ತೀನಿ. ಅಖಿಲ್ಗೆ ಏನು ತೊಂದರೆ ಆಗ್ದಿರೋ ಹಾಗೆ ನೋಡ್ಕೋತೀನಿ. ಸರಿನೇ, ನೀನಲ್ಲಿಗೆ ಹೋಗೋದೇ ಒಳ್ಳೇದು. ನೀನೀಗ್ಲೇ ಅಲ್ಲಿಗೆ ಹೊರಡು. ಸರಿ ಅತ್ತೆ, ಹೊರಡ್ತೀನಿ. ಶ್ಯಾಮ ಅಲ್ಲೇ ಇರೋ ಹಾಗೆ ಅಖಿಲ್ ಒಬ್ನೇ ಮನೆಗೆ ಬಂದ್ರೂ ಕೂಡ ತಾತ ಅದ್ರ ಬಗ್ಗೆ ಏನೂ ಹೇಳ್ದೆ ಇರೋ ಹಾಗೆ ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ನಿಮ್ ಸಮಸ್ಯೆನ ಬಗೆಹರಿಸ್ತೀನಿ. ಹಾ ಅತ್ತೆ, ನೀವ್ ನಂಗೊಂದು ಮಾತು ಕೊಡ್ಬೇಕು. ಏನ ಐಶ್ವರ್ಯ? ಶ್ಯಾಮನ ಇಲ್ಲಿಗೆ ಬರ್ದೇ ಇರೋ ಹಾಗೆ ನಾನೇ ತಡ್ದೆ ಅಂತ ಅಪ್ಪಿ ತಪ್ಪಿನೂ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನನಗೇನೋ ಅಂತಾರೆ ಅಂತಲ್ಲ, ನನ್ ಜೊತೆ ನೀವು ಆ ಮಾತುಗಳನ್ನ ಕೇಳ್ಬೇಕಾಗತ್ತೆ. ವಿಷಯ ಹೊರಗ್ ಬಂದ್ರೆ ನಿಮ್ ಕಷ್ಟನ ಕಡಿಮೆ ಮಾಡೋದಕ್ಕೆ ನಾನೇ ಶ್ಯಾಮನ ಇಲ್ಲಿಗೆ ಬರ್ತಿರೋ ಹಾಗೆ ಮಾಡ್ದೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗತ್ತೆ. ನಾವಿಬ್ರು ಸೇರಿ ಪ್ಲಾನ್ ಮಾಡಿದೀವಿ ಅನ್ಕೋತಾರೆ. ನಿಜವಾಗ್ಲೂ ಈ ಪ್ಲಾನ್ ಅಲ್ಲಿ ನಿಮ್ ಪಾಲ್ ಇಲ್ದಿದ್ರು ಕೂಡ ನಮ್ಮಿಬ್ರನ್ನು ಅಪರಾಧಿ ಅಂತ ಈ ಮನೆಯವರು ಕರೀತಾರೆ. ಎಲ್ರ ಮುಂದೆ ನೀವು ತಲೆ ತಗ್ಸೋ ಪರಿಸ್ಥಿತಿನೂ ಬರುತ್ತೆ. ಮುಖ್ಯವಾಗಿ ಅಖಿಲ್ ಮುಂದೆನೂ ನೀವು ತಲೆ ತಗ್ಸೋ ಹಾಗಾಗತ್ತೆ. ನೀವ್ ಹಾಗೆ ತಲೆ ತಗ್ಸೋದು ನನಗಿಷ್ಟ ಇಲ್ಲ ಅತ್ತೆ. ಅದಕ್ಕೆ ಈ ವಿಷಯನ ಬಾಯ್ ತಪ್ಪಿ ಕೂಡ ಯಾರಿಗೂ ಹೇಳ್ಬಾರ್ದು. ಸರಿ ಐಶ್ವರ್ಯ,
ಈ ವಿಷಯನ ನಾನು ಯಾರಿಗೂ ಹೇಳಲ್ಲ. ನಮ್ಮಿಬ್ರ ಮಧ್ಯೆನೇ ಇರುತ್ತೆ, ಸರಿನಾ? ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾನು ರೆಡಿ ಆಗ್ತೀನಿ. ಸರಿ. ಗೋವಿಂದ, ಹೇಳಿಯಪ್ಪ. ಇದೆಲ್ಲ ಹಬ್ಬಕ್ಕೆ ಬೇಕಾಗಿರೋ ಸಾಮಾನ್ ಲಿಸ್ಟು. ಹೋಗ್ ತಗೊಂಡ್ ಬಾ. ಹೋಗ್ ತರ್ತೀನಪ್ಪ. ಏನ್ರಿ ಹಾ, ಮಾವ, ಅದು ನನ್ನೊಂದ್ ಚಿಕ್ಕ ಸಂದೇಹ ಇದೆ. ಏನಮ್ಮ? ತವ್ರ ಮನೇಲಿ ಮಾಡೋ ಹಬ್ಬಕ್ಕೆ ಮಂಗಳಸೂತ್ರನ ತೆಗೆದು ಗಟ್ಟಿ ತಾಳಿ ತಾನೇ ಕಟ್ಕೋತಾರೆ. ಹೌದಮ್ಮ. ಮತ್ತೆ ಆ ತಾಳಿನ ಶಾಸ್ತ್ರದ ಪ್ರಕಾರ ಗಂಡಿನ ಮನೆಯವರೇ ತಂದ್ಕೊಡ್ಬೇಕಲ್ವಾ ಮಾವ? ಹೌದಮ್ಮ, ಅವರೇ ತಗೊಂಡ್ ಬರ್ಬೇಕು. ಹಾಗಾದ್ರೆ ಭಾವನಿಗೆ ಫೋನ್ ಮಾಡಿ ತಾಳಿ ಸರ ತರೋದಕ್ಕೆ ಹೇಳು ಅಂತೀರಾ? ಬೇಡ ಗೋವಿಂದ, ಹಾಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಮತ್ತೇನ್ ಮಾಡೋದು ಮಾವ? ಒಂದು ಕೆಲಸ ಮಾಡೋಣಮ್ಮ. ಬಂಗಾರದ ಅಂಗಡಿಗೆ ಹೋಗಿ ವಿಷಯ ಎಲ್ಲ ತಿಳಿಸಿ ದುಡ್ಡು ಆಮೇಲೆ ಕೊಡ್ತೀವಿ ಅಂತ ಹೇಳಿ ತಾಳಿ ಸರ ತಗೊಂಡ್ ಬರ್ತೀನಿ. ಬೇಡ ಅಪ್ಪ, ಅದಕ್ಕೋಸ್ಕರ ನೀವು ಸಾಲ ಮಾಡಬೇಡಿ. ಶಾಸ್ತ್ರದ ಪ್ರಕಾರ ತಾಳಿ ಸರ ಅವರೇ ತರ್ತಾರೋ ಏನೋ ನೋಡೋಣ. ಅವ್ರೇನಾದ್ರೂ ತರ್ದೇ ಹೋದ್ರೆ? ಈ ಅರ್ಶನದ ದಾರಾನೇ ತಾಳಿ ಸರ ಅನ್ಕೋತೀನಿ. ಈ ಅರ್ಶನ ದಾರನ ತಾಳಿ ಅನ್ಕೋತ್ಯೋ ಬರೀ ದಾರ ಅನ್ಕೋತ್ಯೋ ನಿನ್ನಿಷ್ಟ. ನನಗೇನಾದ್ರೂ ತೊಂದರೆ ಕೊಟ್ರೆ ಸುಮ್ನೆ ಇರಲ್ಲ. ಹೋಗೋಣ ಬಾ. ಎಲ್ಲಿಗೆ? ಏನೆಲ್ಲಿಗೆ? ಹಾಡ್ ಹಾಡೋದಿಕ್ಕೆ. ಹಾಡ? ಈಗ್ಲಾ? ಈಗ ಹಾಡ್ಬೇಕಾ? ಈಗಲ್ಲ, ಹೇಳ್ಬೇಕು ಅಂದ್ರೆ ಮೊನ್ನೆನೆ ಹಾಡ್ಬೇಕಿತ್ತು. ಮೊನ್ನೆ ನೀನು ನಿಮ್ಮತ್ತೆ ಮನೇಲಿದ್ಯಲ್ಲ, ಅಲ್ಲಿಂದ ಬರೋಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಮೊನ್ನೆ ಪ್ರೋಗ್ರಾಮ್ನ ಇವತ್ತು ಮಾಡ್ಕೊಳ್ಳೋದಕ್ಕೆ ಹೇಳ್ದೆ. ಮೊನ್ನೆ ಪ್ರೋಗ್ರಾಮು ಇವತ್ ಮಾಡೋದು ಅಂದ್ರೆ ಹೇಗೆ ಗೌರಮ್ನವ್ರೆ? ರಾಜಯ್ಯನ್ ಮಗಳಿಗೆ ನಮ್ಮ ರೂಪರಾಣಿ ಹಾಡು ಅಂದ್ರೆ ತುಂಬಾ ಇಷ್ಟ. ಮೊನ್ನೆ ತಾನೇ ಅವಳು ಮದ್ವೆ ಆಯ್ತು. ಮದ್ವೆಲಿ ರೂಪರಾಣಿ ಪ್ರೋಗ್ರಾಮ್ ಮಾಡಿಸ್ಬೇಕು ಅನ್ಕೊಂಡ್ರು. ಶ್ಯಾಮಗಾಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ರೂಪರಾಣಿಗೆ ಬೇರೆ ಪ್ರೋಗ್ರಾಮ್ ಇದೆ ಅಂತ ಅವ್ರಿಗೆ ಹೇಳ್ದೆ. ಇವತ್ತು ಆ ಹುಡುಗಿನ ಅತ್ತೆ ಮನೆ ಕಳಿಸ್ತಾ ಇದ್ದಾರೆ. ಆ ಶಾಸ್ತ್ರಕ್ಕೆ ರೂಪರಾಣಿ ಪ್ರೋಗ್ರಾಮ್ ಮಾಡಬೇಕು ಅಂತ ಕೇಳಿದ್ರು. ಹೇಗೂ ಇವತ್ತು ಶ್ಯಾಮ ಬರ್ತಾಳೆ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಸರಿ ಅಂತ ಹೇಳ್ದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ನಡಿ ಹೋಗೋಣ. ಅವಳು ಬಂದು ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ, ಅಷ್ಟರಲ್ಲೇ ಹಾಡೋಕ್ ಬರ್ಬೇಕು ಅಂತ ಹೇಳ್ತಿದ್ರಲ್ಲ ಗೌರಮ್ನವ್ರೆ. ಕರಿಬಾರ್ದಾ? ಹಾಡ್ ಹಾಡೋಕೆ ನಿಮ್ ಮಗಳನ್ನ ಕರಿಬಾರ್ದಾ? ಸರಿ, ಕರಿಯಲ್ಲ ಬಿಡಿ. ಕೊಟ್ಬಿಡಿ. ನನಗ್ ಕೊಡ್ಬೇಕಾಗಿರೋ 10 ಲಕ್ಷ ಕೊಟ್ಬಿಡಿ.
ಇದ್ದಕ್ಕಿದ್ದ ಹಾಗೆ ಅಷ್ಟು ದುಡ್ಡು ಹೇಗ್ ಕೊಡೋದು ಅಮ್ಮೋರೆ? ಕೊಡಕ್ಕಾಗಲ್ಲ ಅಂದ್ಮೇಲೆ ಬಾಯ್ ಮುಚ್ಕೊಂಡು ನನ್ ಜೊತೆ ಪ್ರೋಗ್ರಾಮಿಗ್ ಬಾ. ಸರಿ, ಬನ್ನಿ. ಬಾ. ಶ್ಯಾಮ, ಈ ನೋಟಿನ ಕಟ್ಟಿಂದ ನಾನ್ ಕೊಡೋ ಟ್ವಿಸ್ಟಿಗೆ ನಿನ್ ಕತೆ ಮುಗಿಯುತ್ತೆ. ನೀನು ಲೈಫ್ ಲಾಂಗ್ ನಿನ್ ತವ್ರ ಮನೇಲೇ ಇರ್ತೀಯ. ನಾನು ಅಖಿಲ್ನ ಕರ್ಕೊಂಡು ಹ್ಯಾಪಿಯಾಗಿ ಈ ಮನೆಗ್ ಬರ್ತೀನಿ. ನಿಂತ್ಕೊಳ್ಳಿ ಬಾವಾ. ಕಿಟ್ಟು. ಬಾವಾ, ಕಾಲ್ ತೊಳಿಬೇಕು, ಸ್ವಲ್ಪ ಶೂ ತೆಗೀರಿ. ಓಕೆ. ಯಾ, ಅಯ್ಯೋ ಇರಿ ಬಾವಾ. ಅಪ್ಪ. ಹಾ ಹಾ. ಅಯ್ಯಯ್ಯಯ್ಯೋ, ನೀವ್ಯಾಕೆ ತುಳಿತಿದ್ದೀರಾ? ಇದು ನಮ್ಮ ಪದ್ಧತಿನಪ್ಪ, ದಯವಿಟ್ಟು ಬೇಡ ಅನ್ಬೇಡ. ಓಕೆ ಗೋವಿಂದ. ಹಾ. ಈಗ ಒಳಗೆ ಬನ್ನಿಯಪ್ಪ. ಕೂತ್ಕೊಳಪ್ಪ. ಕುತ್ಕೊಳ್ಳಿ ಬಾವಾ. ತಗೊಳ್ಳಿ ಭಾವ. ಥ್ಯಾಂಕ್ ಯು. ನಿಮ್ ತಾಯಿಯವ್ರು ಹೇಗಿದಾರಪ್ಪ? ಈಗ ಚೆನ್ನಾಗಿದ್ದಾರೆ. ಫೈನ್. ತುಂಬಾ ಸಂತೋಷನಪ್ಪ. ತವ್ರ ಮನೆ ಹಬ್ಬಕ್ಕೆ ನೀವು ಖಂಡಿತ ಬರ್ತೀರಾ ಅಂತ ನಮ್ಮ ಶ್ಯಾಮ ಹೇಳ್ದ ಕೂಡ ನಿಮ್ಗಾಗುತ್ತೋ ಇಲ್ವೋ, ನೀವು ಬರ್ತಿರೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು. ಅದೇನ್ ಮಾವ ಹಾಗಂತೀರಿ? ಆಗದೆ ಇದ್ರೂ ಇಂಥ ಶಾಸ್ತ್ರಕ್ಕೆ ಟೈಮ್ ಮಾಡ್ಕೊಂಡು ಬರ್ಬೇಕಲ್ವಾ? ಅದು ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿಲ್ಲ ಅಂತ ಶ್ಯಾಮ ಹೇಳಿದ್ಲು. ಅದಕ್ಕೆ ಈಗ ಮಮ್ಮಿ ಆರೋಗ್ಯ ಚೆನ್ನಾಗಿದೆ, ಅದಕ್ಕೆ ಮಮ್ಮಿನ ಬಿಟ್ಟು ಧೈರ್ಯವಾಗಿ ಬರಕಾಗಿತ್ತು.
ಏನು 16ನೇ ದಿನದ ಶಾಸ್ತ್ರಕ್ಕೆ ನೀನು ಬರ್ತಿದ್ಯಾ? ಹೌದು ಗೌರಮ್ಮ, ಬರ್ತಾ ಇದ್ದೀನಿ. ಆಲ್ರೆಡಿ ಹೊರಟಾಗಿದೆ. ನಾನ್ ಬರ್ತಿರೋದು ಅವ್ರ ಮನೇಲಿ ನಡೀತಾ ಇರೋ ಹಬ್ಬನ ಸಂಭ್ರಮದಿಂದ ನೋಡೋಕ್ ಮಾತ್ರ ಅಲ್ಲ, ಶ್ಯಾಮನ ಎಲ್ರ ಮುಂದೆ ಕಳ್ಳಿ ಮಾಡಿ ಅಖಿಲ್ಗೆ ಅದರಿಂದ ಅಸಹ್ಯ ಆಗೋ ಹಾಗಾಗಿ ಶ್ಯಾಮನ್ನ ತೌರಲ್ಲೇ ಬಿಟ್ಟು ಅಖಿಲ್ನ ಮಾತ್ರ ಅಲ್ಲಿಂದ ಕರ್ಕೊಂಡ್ ಬರೋದಕ್ಕೆ ಬರ್ತಾ ಇದ್ದೀನಿ. ಹೌದಾ? ಹೌದು. ಅದಕ್ಕೆ ನಿಮ್ ಸಹಾಯ ಬೇಕು. ಹೇಳು ಐಶ್ವರ್ಯ, ಶ್ಯಾಮ ಶಾಶ್ವತವಾಗಿ ತವ್ರ ಮನೇಲೇ ಇರ್ತಾಳೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು. ಸರಿ ಐಶ್ವರ್ಯ, ನೀನ್ ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಗೌರಮ್ಮ. ನಾನು ಕರೆಕ್ಟಾಗಿ ರಾತ್ರಿ ಊಟದ ಟೈಮ್ಗೆ ಆ ಮನೆಗೆ ಎಂಟ್ರಿ ಕೊಡ್ತಿದ್ದೀನಿ. ಅದಾದ್ಮೇಲೆ ನೀವ್ ಎಂಟ್ರಿ ಕೊಡಿ. ಇನ್ಯಾವತ್ತು ಶ್ಯಾಮಂಗೆ ನಮ್ ಮನೆಗೆ ಎಂಟ್ರಿ ಇಲ್ದೇ ಇರೋ ಹಾಗೆ ಮಾಡೋಣ. ಓಕೆ. ನನ್ನ ಮಗಳು ರೂಪಾರಾಣಿ ಬಗ್ಗೆ ನಾನೇನು ಯೋಚನೆ ಮಾಡೋದ್ ಬೇಕಾಗಿಲ್ಲ. ಶ್ಯಾಮ ಶಾಶ್ವತವಾಗಿ ಇನ್ಮೇಲೆ ತವ್ರ ಮನೇಲೇ ಇರ್ತಾಳೆ. ಅಖಿಲ್, ನಿಜವಾಗ್ಲೂ ನಿಮ್ ತಾತ ನಮ್ಮ ಶ್ಯಾಮ ಪಾಲಿಗೆ ದೇವರಪ್ಪ. ಅವರು ನಮ್ಮ ಶ್ಯಾಮನ ನಿಮ್ಮ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ನಮ್ಮ ಶ್ಯಾಮ ಜೀವನ ಏನಾಗ್ತಿತ್ತೋ ಏನೋ. ಕೃಷ್ಣನ ಅಷ್ಟು ಪೂಜೆ ಮಾಡೋ ಶ್ಯಾಮಂಗೆ ಏನಾಗಲ್ಲ ಮಾವ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಳಿಯಂದ್ರೆ ಊಟಕ್ಕೆ ಬಡಿಸ್ಲಾ? ಸರಿ ಅತ್ತೆ. ಏನ್ರಿ, ಒಂದ್ ನಿಮಿಷ ಈ ಕಡೆ ಬನ್ನಿ. ಮೊದಲು ಬಡ್ಸು, ಆಮೇಲೆ ಬರ್ತೀವಿ. ಒಂದ್ ನಿಮಿಷ ಬನ್ರಿ. ಅತ್ತೆಗೆ ನಿಮ್ ಹತ್ರ ಏನೋ ಮಾತಾಡ್ಬೇಕು ಅನ್ಸುತ್ತೆ, ಹೋಗ್ ಬನ್ನಿ. ಸರಿನಪ್ಪ, ಬನ್ರಿ. ಹಾ, ಇನ್ನೇನು? ಏನಾಯ್ತೆ? ಅದಲ್ಲ ರೀ, ಏನು? ಅಳಿಯಂದ್ರಿಗೆ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡಿ ಅಭ್ಯಾಸ ಅಲ್ವಾ? ನಮ್ ಮನೇಲಿ ಆ ಸೌಕರ್ಯ ಇಲ್ವಲ್ರಿ? ಹಾ, ಎದುರು ಮನೆ ರಾಜಣ್ಣವ್ರ ಮನೆಗೆ ಹೋಗಿ ಸ್ಟೂಲ್ ಕೇಳಿ ತಗೊಂಡ್ ಬನ್ನಿ. ಅಳಿಯಂದ್ರನ್ನ ಕುರ್ಚಿ ಮೇಲೆ ಕೂರ್ಸಿ ಸ್ಟೂಲ್ ಮೇಲೆ ತಟ್ಟೆ ಇಡೋಣ. ಅವ್ರಿಗೆ ತಿನ್ನೋಕೆ ಸ್ವಲ್ಪ ಆರಾಮಾಗಿರುತ್ತೆ. ಹಾಗೆ ಮಾಡೋಣ ಹರಿಪ್ರಿಯಾ. ಎಲ್ಲಿಗೂ ಹೊರಟಂಗಿದೆ ಮಾವ? ಅದು ನೀವೆಲ್ಲಿಗೂ ಹೋಗೋದ್ ಬೇಡ, ಏನೂ ತರೋದು ಬೇಡ. ನಾನು ನಿಮ್ಗಳ ಜೊತೆಗೆ ಕೆಳಗಡೆ ಕೂತ್ ತಿಂತೀನಿ. ನೀವು ಕೆಳಗೆ ಕೂತ್ಕೊಳ್ಳೋದು ಯಾಕೆ? ಕೂತ್ಕೋಬಾರ್ದಾ? ಅಂದ್ರೆ ನಿಮ್ಗೆ ಅಭ್ಯಾಸ ಇಲ್ವಲ್ಲ? ಈಗ ಅಭ್ಯಾಸ ಮಾಡ್ಕೋತೀನಿ. ಸಾಕು. ಅಳಿಯಂದ್ರೆ ಊಟ ಮಾಡಿ, ನಾಚಿಕೆ ಪಟ್ಕೋಬೇಡಿ, ಊಟ ಮಾಡಿ. ಹಾಕಿಸ್ಕೊಳ್ಳಿ ಬಾವ, ಬೇಡ ಅಂತಿರಲ್ಲ. ಶ್ಯಾಮ, ನೀನ್ ಬಡಿಸು.
16ನೇ ದಿನದ ಹಬ್ಬಕ್ಕೆ ಅದ್ಗೇನು ಬಂದರು ನೋಡಿ. ಏನಿದು? ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಬುದ್ಧಿ ನೆಟ್ಟಿಗಿರೋರು ಯಾರಾದ್ರೂ ಹೀಗ್ ಮಾಡ್ತಾರಾ? ಏನ್ ಮಾಡಿದ್ವಮ್ಮ? ಏನ್ ಮಾಡಿದ್ರ? ಅವಮಾನ ಮಾಡಿದೀರಾ. ನಮ್ ಅಖಿಲ್ಗೆ ನೀವು ದೊಡ್ಡ ಅವಮಾನ ಮಾಡಿದೀರಾ. ಅವಮಾನನ? ಹೌದು, ಅವಮಾನನೇ. ನನಗೇನು ಅವಮಾನ ಮಾಡಿದ್ರು ಅತ್ಗೆ? ಇದಕ್ಕಿಂತ ಇನ್ನೇನು ಅವಮಾನ ಆಗ್ಬೇಕು? ಚಿನ್ನದ ಸ್ಪೂನಲ್ಲಿ ತಿನ್ನೋ ನಿನ್ನನ್ನ ಹೀಗ್ ಕೆಳಗಡೆ ಕೂರಿಸಿ ಊಟ ಹಾಕ್ತಿರೋದು ಅವಮಾನ ಅಲ್ವಾ? ಅಂದ್ರೆ ಇವ್ರ ಹತ್ರ ಡೈನಿಂಗ್ ಟೇಬಲ್ ಇಲ್ಲ. ಇವ್ರ ಹತ್ರ ಡೈನಿಂಗ್ ಟೇಬಲ್ ಇಲ್ಲ. ಹೊಸ ಅಳಿಯ ಬರ್ತಿದ್ದಾನೆ ಅಂತ ಇವ್ರಿಗೆ ಡೈನಿಂಗ್ ಟೇಬಲ್ ತಗೊಳ್ಳೋ ಶಕ್ತಿನೂ ಇಲ್ಲ. ಓಕೆ, ಲೋ ಕ್ಲಾಸ್ ಪೀಪಲ್. ಅದೆಲ್ಲ ಹೋಗ್ಲಿ ಬಿಡು. ಆದ್ರೆ ನಿನ್ನಂತ ಹೈ ಕ್ಲಾಸ್ ಅಳಿಯ ಬಂದಾಗ್ಲಾದ್ರೂ ಇರೋದ್ರಲ್ಲೇ ನಿನಗೆ ಸ್ವಲ್ಪ ಆದ್ರೂ ಕಂಫರ್ಟ್ ಕೊಡ್ಬೋದಲ್ವಾ? ಕನಿಷ್ಠ ಕುರ್ಚಿ ಸ್ಟೂಲ್ ಹಾಕಾದ್ರೂ ನಿನಗೆ ಊಟ ಬಡಿಸ್ಬೋದಲ್ವಾ? ಇಂಥದ್ದೆಲ್ಲ ಏನೂ ಇಲ್ದೆ ಅವ್ರ ಲೆವೆಲ್ಗೆ ನಿನ್ನೂ ಇಳಿಸಿ ಕೆಳಗ್ ಕೂರ್ಸಿದ್ದಾರೆ. ಅಂದ್ರೆ ಅರ್ಥ ಏನು? ಅವ್ರ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನಿನ್ನ ಎಲ್ ಕೂರ್ಸಿದ್ರು, ಏನ್ ಬಡ್ಸಿದ್ರು ಮಾತಾಡದೆ ಸುಮ್ನಿರ್ತೀಯ ಅಂತಾನಾ? ಅತ್ಗೆ, ನಡೆದಿರೋದನ್ನ ತಿಳ್ಕೊಳ್ದೆ ಇವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ನೀವು ಹೇಳ್ತಿರೋ ಹಾಗೆ ಅವರು ಕುರ್ಚಿ ಸ್ಟೂಲ್ ಹಾಕಿ ಕೊಡ್ತೀವಿ ಅಂದ್ರು. ನಾನೇ ಬೇಡ ಅಂದೆ. ಅವ್ರಗಳ ಜೊತೆಗೆ ಕೆಳಗಡೆ ಕೂತ್ಕೊಂಡು ತಿಂತೀನಿ ಅಂತ ನಾನೇ ಹೇಳಿದ್ದು. ಸೊ ಅವ್ರ ಕಡೆಯಿಂದ ತಪ್ಪೇನೂ ನಡೆದಿಲ್ಲ. ನನಗೇನು ಅವಮಾನನೂ ಆಗಿಲ್ಲ. ಓಕೆ? ಓಕೆ. ಕೈಕಾಲು ತೊಳ್ಕೊಂಡು ಬನ್ನಿ ಅಮ್ಮ, ನಿಮ್ಗೂ ಊಟಕ್ಕೆ ಬಡಿಸ್ತೀನಿ. ಏನ್ ಬಡಿಸ್ತೀರಾ? ನಿಮ್ ಅಳಿಯಂಗಂತ ಮಾಡಿರೋ ಉಪ್ಪಿನಕಾಯಿ ಊಟನ ನನಗೂ ಬಡಿಸ್ತೀರಾ? ನಾನ್ ವೆಜ್ ಇಲ್ದೆ ನಾನು ಊಟನೇ ಮಾಡಲ್ಲ. ನನಗ್ ಬೇಕಾಗಿರೋ ಫುಡ್ನ ಗೌರಮ್ಮಂಗೆ ತರಕ್ಕೆ ಹೇಳಿದ್ದೀನಿ. ಅವರೇ ತರ್ತಿದ್ದಾರೆ. ಐಶ್ವರ್ಯ, ಎಷ್ಟೊತ್ತಾಯ್ತಮ್ಮ ಬಂದು? ಸ್ವಲ್ಪ ಹೊತ್ತು ಮುಂಚೆ ಬಂದೆ. ಹೌದಾ? ನನ್ ಫುಡ್ ತಂದಿದ್ದೀನಿ. ಕೋಲ್ಡ್ ವಾಟರ್ ಬಾಟಲ್ ಕೂಡ ತಂದಿದ್ದೀನಿ. ಒಳ್ಳೆ ಕೆಲ್ಸಾನೇ ಮಾಡಿದ್ರಿ. ಇವ್ರ ಮನೇಲಿ ಹೇಗೂ ಫ್ರಿಜ್ಜೇ ಇಲ್ವಲ್ಲ, ಇನ್ ಕೋಲ್ಡ್ ವಾಟರ್ ಎಲ್ಲಿರುತ್ತೆ? ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಅಮ್ಮ. ಇಲ್ಲ, ಫ್ಯಾನೇ ಇಲ್ಲ, ಉಸಿರು ಕಟ್ದಾಗತ್ತೆ. ಇಲ್ಲಿಗಿಂತ ಹೊರಗಡೆ ಕಟ್ಟೆ ಮೇಲೆ ಕುತ್ಕೊಂಡೆ ತಿನ್ನೋದೇ ಬೆಟರ್. ಹಾಯಾಗಿ ಗಾಳಿ ಆದ್ರೂ ಬೀಸುತ್ತೆ. ಹೊರಗಡೆನೆ ತಿನ್ನುವಂತೆ ಬಾ ಐಶ್ವರ್ಯ. ನನ್ ಬ್ಯಾಗನ್ನೆಲ್ಲಿಡ್ಬೇಕು? ಆ ರೂಮಲ್ಲೇ ಇಡು ಹೋಗು. ಅದನ್ನ ನೀವ್ ಹೇಳಿದ್ರೆ ಹೇಗೆ? ಈ ಮನೆಯವ್ರು ಹೇಳ್ಬೇಕಲ್ಲ. ಇವರೇ ಹೇಳಿ
ಆ ರೂಮಲ್ಲಿ ಇಡ್ಬೋದೋ ಇಲ್ವೋ ಅಂತ. ಅಯ್ಯೋ ಇಡ್ಬೋದು, ಆ ರೂಮಲ್ಲಿ ಇಡ್ಬೋದಮ್ಮ, ನಾನ್ ತಗೊಂಡೋಗಿಡ್ತೀನಿ. ನೀವ್ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ, ನಾನು ಹೊರಗೆ ಹೋಗಿ ತಿಂತೀನಿ. ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಳಿ ಅಂದ್ರೆ. ಎಲ್ಲಾನು ನಾವ್ ಅನ್ಕೊಂಡ್ ಹಾಗೆ ನಿನ್ನ ಬ್ಯಾಗನ್ನ ಬೆಡ್ರೂಮ್ಗೆ ಸೇರ್ಸಾಯ್ತು. ನಮ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಓಕೆ ಐಶ್ವರ್ಯ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಮುಗಿತಾ ನಿಮ್ ಎಲ್ರ ಊಟ? ಆಯ್ತಮ್ಮ. ಅಖಿಲ್ ಎಲ್ಲಿ? ಬರ್ತಾರಮ್ಮ, ಒಳಗಡೆ ತಾಂಬೂಲ ಹಾಕೋತಿದ್ದಾರೆ. ಓಹೋ, ಹೊಸ ಅಳಿಯಂದ್ರಿಗೆ ತಾಂಬೂಲನ್ ಕೂಡ ಪ್ರೊವೈಡ್ ಮಾಡ್ತೀರಾ ಅಂತ ಆಯ್ತು. ಒಳಗಡೆ ಸೆಕೆ ಅಂದ್ರಲ್ಲಮ್ಮ, ಇಲ್ಲಿ ಆರಾಮಾಗಿದ್ಯಾ? ಪರವಾಗಿಲ್ಲ. ಹಾಗಾದ್ರೆ ನಿಮ್ ನಿದ್ರೆಗೆ ಇಲ್ಲೇ ಏರ್ಪಾಡು ಮಾಡುವಂತೀರಾ? ಇಲ್ಲ, ಹೊರಗಡೆನಾ? ಬೀಗ್ರ ಮನೆಯವ್ರನ್ನ ಹೀಗೆ ಹೊರಗಡೆ ಮಲ್ಗೋದಕ್ಕೆ ಹೇಳಿ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯಯ್ಯೋ, ನನ್ನ ಉದ್ದೇಶ ಅದಲ್ಲಮ್ಮ. ಒಳಗಡೆಗಿಂತ ಇಲ್ಲೇ ಚೆನ್ನಾಗಿದೆ ಅಂದ್ರಲ್ಲ, ಅದಕ್ಕೆ. ಇಲ್ಲಿಗಿಂತ ರೋಡಲ್ಲಿ ಇನ್ನೂ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ. ಹಾಗಂತ ಅಲ್ಲಿ ಹಾಸಿಗೆ ಹಾಕಿ ಅಲ್ಲೇ ಮಲ್ಕೋ ಅಂತ ಹೇಳ್ತೀರಾ?